ಆಹಾ, ಕೈ ಮುಗಿದಿದ್ದಿ ಎಂದರ್ಥ. ಯಾವುದಾದರೂ ಒಂದು ರೀತಿಯಲ್ಲಿ ನಮಸ್ಕರಿಸು. ನನ್ನನ್ನು ಕ್ಷಮಿಸಲು ನೀನು ಯಾರು? ಓಹೋ, ನಮಿಸಿದ್ದಿ. ನನ್ನನ್ನು ಮುಗಿಸಲು ನೀನು ಯಾರು? ಓಹೋ, ಕೈ ಮುಗಿದಿದ್ದಿ ಎಂದರ್ಥ. ಏನಾದು? ಈಗ ಆಣೆ ಲೆಕ್ಕ ಎಲ್ಲ ನಡೆಯುವುದಿಲ್ವೋ? ಓಹೋ, ಸಲ್ಲದು ನಿನ್ನ ವಂದನೆಗಳು. ಯಾರು ನೀನು? ಏನು? ದ್ವಾರದಲ್ಲಿ ಕಾವಲು ಕಾಯುವ ನನ್ನ ಮಾವನಾಗಲು ಹೇಗೆ ಸಾಧ್ಯ? ಓಹೋ, ದ್ವಾರದಲ್ಲಿ ಕಾವಲು ಕಾಯುವವ ನಮ್ಮವ. ಅಲ್ಲಿ ಕಾಯುವುದನ್ನು ಬಿಟ್ಟು ಇಲ್ಲಿಗೆ ಯಾಕೆ ಬಂದೆ? ಏನು? ಆಗ ಮಾವ ಹೇಳ್ತಿ, ಈಗ ತಂದೆ ಹೇಳ್ತಿ. ಓಹೋ, ಏನು ತಂದೆ? ಏನು? ಓಹೋ, ಸುದ್ದಿ ತಂದೆ. ಏನು ತಂದೆ? ಹಾಗಾದರೆ ಕೂತು ಕೆಲಸ ಮಾಡಬೇಕಿತ್ತು. ಯಾಕೆ? ಯಾರು ಬಂದಿದ್ದಾರೆ? ಅಪ್ಪಣೆ ಅಂತೆ ದ್ವಾರದಲ್ಲಿ ಕಾಯುತ್ತಿರುವಾಗ ಏನಾಯ್ತು? ಏನು? ದ್ವಾರದಲ್ಲಿ ಕಾವಲು ಕಾಯಲು ನಿನ್ನನ್ನು ಆ ಕಾರ್ಯಕ್ಕಾಗಿ ನೇಮಿಸಿದ್ದು. ಅಲ್ಲಿಂದ ಇಲ್ಲಿಗೆ ಯಾಕೆ ಬಂದೆ? ಯಾರು ಬಂದಿದ್ದಾರೆ? ಯಾರು? ಏನೋ ಅದು? ಓಹೋ, ಭೂಲೋಕದಿಂದ ಬಂದವರು, ಚಂದ್ರಾವತಿ ಪಟ್ಟಣದಿಂದ ಬಂದವರು. ಯಾರು ಬಂದಿದ್ದಾರೆ? ಏನು? ಅವನಿಗೆ ಮಾತು ಬರುವುದಿಲ್ವೇ? ಓಹೋ, ಮೂಕಾಸುರ. ಏನು ಬೇಕಂತೆ? ಓಹೋ, ಏನು? ಸ್ವರ್ಗದ ಪಟ್ಟವನ್ನು ಕೇಳಿ ಮುರಾಸುರ ಬಂದಿದ್ದಾನೆ. ಇಷ್ಟನ್ನೆಲ್ಲ ಕೇಳಿ ನೀನು ಸುಮ್ಮನಿದ್ದೀಯ? ಏನು? ಯಾರ ಮುಂದೆ ಮಾತನಾಡುತ್ತಿದೆಯ ಎಂಬ ಪ್ರಜ್ಞೆ ಇದೆ? ಓಹೋ, ತದನಂತರ ಏನು ಅದು? ಓಹೋ, ಭಾವನ ಲಹರಿ. ಮುಂದೇನಾಯ್ತು? ಏನು? ಎದ್ದು ಬಾ, ಕಲ್ಪನೆಯಿಂದ ಎದ್ದು ಬಾ. ಮುಂದೇನಾಯ್ತು? ಏನದು? ಆಹಾ, ಇನ್ನು ಶುರುವಾಯಿತು ಯುದ್ಧ. ಪರಿಣಾಮ ಏನು? ಓಹೋ, ನಿನಗೆ ಮೂರ್ಛೆ ಬಂತು. ಏನು? ಓಹೋ, ನೀನೇ ಚೇತರಿಸಿಕೊಂಡೆ. ತದನಂತರ ಅವರೇನು ಕೊಟ್ಟದ್ದು? ಪೆಟ್ಟು ತಿಂದು ಬಂದೀಯ. ನೀನೇನು ಕೊಡಲಿಲ್ಲವೇ? ಹೇಳಲೇಬೇಕು. ಹೇಳಲೇಬೇಕು. ಆಗದು ಆಗದು. ಎಲ್ಲರ ಸಮ್ಮುಖದಲ್ಲೇ ವಿಚಾರವನ್ನು ಹೇಳಬೇಕು. ಹೇಳಲೇಬೇಕು.
ನೀನು ಹೇಳ್ತೀಯ ಇಲ್ವಾ? ನನ್ನ ಮರ್ಯಾದೆ ಪ್ರಶ್ನೆ ಬುದ್ಧಿ. ನಿನಗೆ ಮರ್ಯಾದೆ ಇದೆ? ಬಿಡಿ, ನಿಮ್ಮ ಮರ್ಯಾದೆ ಪ್ರಶ್ನೆ ಬುದ್ಧಿ. ನನ್ನ ಮರ್ಯಾದೆ ನನ್ನ ಕೈಯಲ್ಲಿರುವುದು, ನಿನ್ನ ಕೈಯಲ್ಲಿ ಅಲ್ಲ. ಏನಾಯ್ತು ಹೇಳು? ಹೇಳ್ತೇನೆ ಮತ್ತೆ ಬೈಬಾರ್ದು. ಹೇಳು. ಹೇಳ್ತೇನೆ ಮತ್ತೆ ಬೈಬಾರ್ದು. ಹೇಳು. ಹೇಳ್ತೇನೆ, ಅವನು ಕೊಟ್ಟದ್ದು ಪೆಟ್ಟು. ಕೊಟ್ಟದೆಂದು ಬಂದೆ, ಒಳಗೆ ನೋಡಿ. ದುರುಳ ಮುರಾಸುರನು ನಮ್ಮ ನಾಡನ್ನು ಮುತ್ತಿದ್ದಾನಂತೆ. ಇನ್ನು ತಡ ಮಾಡುವುದಲ್ಲ. ಆ ವಿಚಾರದ ಕುರಿತಾಗಿ ನಿಮ್ಮ ಅಭಿಪ್ರಾಯವೇ? ಇನ್ನು ತಡ ಮಾಡುವುದು ಸರಿಯಲ್ಲ. ನಿಮ್ಮ ವಿಶ್ವಾಸವೇ ನಮಗೆ ಜಯವನ್ನುಂಟು ಮಾಡುತ್ತದೆ.
ಮಾಡಿಕೊಂಡೆ. ಚಂದ್ರಾವತಿ ಪಟ್ಟಣದ ಸರ್ವಾಧಿಕಾರಿ ಓ ಮುರಾಸುರನೆಂದರೆ ನಾನೇ. ನೀನೆಯೋ ರಾಸುರ. ಈ ಹೊತ್ತು ಈ ಸ್ವರ್ಗ ಸಿಂಹಾಸನವನ್ನು ನನಗೆ ಬಿಟ್ಟು ಕೊಟ್ರೆ ನಿನ್ನನ್ನು ಕಾಪಾಡ್ತೇನೆ, ರಕ್ಷಣೆ ಮಾಡ್ತೇನೆ. ಇಲ್ಲದಿದ್ರೆ ತಕ್ಕ ಶಾಂತಿ. ಆಡಂಬರದ ಮಾತುಗಳು ಏನು? ನಾಕದ ಆಡಳಿತವನ್ನು ಬಯಸಲು ಬಂದೆಯ? ಹೌದು. ಶತಮುಖಗಳನ್ನು ಮಾಡಿ 3 ಮೂರ್ತಿಗಳನ್ನು ಮೆಚ್ಚಿಸಿ ಈ ಆಡಳಿತವನ್ನು ಪಡೆದಿದ್ದೇನೆ. ನಾನು ಕಷ್ಟಪಟ್ಟಿದ್ದೇನೆ, ಈಗ ಅನುಭವಿಸುತ್ತಿದ್ದೇನೆ. ಒಳ್ಳೆಯ ಮಾತಿನಲ್ಲಿ ಕಾಲಿಗೆ ಬಿದ್ದು ಶರಣಾಗು. ಇಲ್ಲದೆ ಹೋದರೆ ನನ್ನ ವಜ್ರಾದರೂ ತೋರಿಸಿ. ನಾವೇನು ಸಾಧನೆ ಮಾಡಲಿಲ್ಲ ಅಂತ ಭಾವಿಸಿದ್ಯಾ? ನಿನಗೆ ಗೊತ್ತೇ ಇಲ್ಲ ಮಗನೇ ನಮ್ಮ ಅಹಂಕಾರದಿಂದ ಬೀಗಬೇಡ. ಹೌದೇನು? ನಾವು ನಮ್ಮ ಕುಲದೇವನಾದಂತಹ ಆ ಮಂಜುನಾಥ ಸ್ವಾಮಿಯ ಅನುಗ್ರಹವನ್ನು ಪಡೆದು ವಿಶೇಷವಾದಂತಹ ವರಪ್ರಸಾದಗಳನ್ನು ಪಡೆದು ಸಿದ್ಧಿಯನ್ನು ಸಾಧಿಸಿಕೊಂಡಿದ್ದೇವೆ. ಈ ಹೊತ್ತು ನಿಮ್ಮವರನ್ನೆಲ್ಲ ಸದೆ ಹೊಡೆಯುತ್ತಾ ನಾನೊಂದು ಯೋಜನೆ ಹಾಕಿ ಹೊರಟುದಿತ್ತವ. ಸುರಪ್ಪ, ನಿನ್ನನ್ನು ಸಂಗ್ರಾಮದಲ್ಲಿ ದಸೆಗೆಡಿಸುವಾಗ ನಿನ್ನ ಪಕ್ಷದಲ್ಲಿ ಯಾರಿದ್ದಾರ ಕೈ ತಡೆಯುವವರು? ನಿನ್ನಿಂದ ಆದೀತೇನು? ಸಾಕ್ಷಾತ್ ಮಾಡಿ ಮಾಡಿ ನಮಗೆ ನೀನು ಯಾವ ಲೆಕ್ಕ? ನೀನು ತಂದೆಯ ಸೇಡನ್ನು ತೀರಿಸಲು ಬಂದಿದ್ದೀ ಎಂದಾದರೆ ಹೌದು, ನಿನ್ನನ್ನು ಬಿಡಲಾರೆ. ತಡ ಮಾಡುವುದು ಸರಿಯಲ್ಲ. ನನ್ನ ತಂದೆಯನ್ನು ಕೊಂದಂತಹ ಅನ್ಯಾಯ, ಕುಹಕಿ, ಕೆಟ್ಟವನೇ, ಭ್ರಷ್ಟ ಇದೋ ಶಕ ಶತ ಮಕದ ಬರುಮೆ ಮೇಲೋ ಅಲ್ಲ ಪ್ರಭು ಶಂಕರನ ವರದ ಬರುವ ಮೇಲೋ ಮಾಡೇ ಬಿಡ.
ಸಿಂಹಾಸನ ಬರಿದಾಗಿದೆ. ಹೇಗೆ ಸಿಂಹವಿಷ್ಟವನ್ನು ಏರಿದ್ದೇ ತಡ. ಒಂದೆಡೆಯಿಂದ ಜಯಘೋಷ, ಇನ್ನೊಂದೆಡೆಯಿಂದ ಶುಭಾಶೀರ್ವಾದ. ಯಾರು ಹೆದರಬೇಡಿ. ಇನ್ನು ಮುಂದೆ ನಮ್ಮ ಆಳ್ವಿಕೆ. ಈ ಹಿಂದೆ ಇಂದ್ರ ಇರುವಾಗ ಹೇಗೆ ನೀವು ಸಹಕಾರ ಕೊಟ್ಟಿದ್ದೀರಿ ಅದೇ ರೀತಿ ನನಗೆ ಸಹಕಾರ ಕೊಡಬೇಕು. ರಂಭಾದಿ ನಾರಿಯರ ನರ್ತನಾಗಬೇಕು, ಚಿತ್ರಸೇನ ಗಾಯನ ಆಗಬೇಕು. ನೋಡಿ ಹೇಳಿದ್ದೇ ತಡ ಆರಂಭಿಸಿದ್ದಾರೆ ನೋಡಿ. ಆದರೆ ಕೆಲವು ಕಾಲಗಳಾಯ್ತು ಸಂಗ್ರಾಮವನ್ನು ಮಾಡುತ್ತಾ ಏನೋ ಒಂದು ಜಡ್ಡ ಮನಸ್ಸಿಗೆ. ಆದರೆ ಈ ಇಂದ್ರಲೋಕವನ್ನು ಒಮ್ಮೆ ಸಿಕ್ಕಬೇಕು ಅಂತ ಮನಸ್ಸಾಗಿದೆ. ಆ ಬಳಿಕ ಚಂದ್ರಾವತಿಗೆ ಸೇರೋಣ ಅಂತ ಅಭಿಪ್ರಾಯ ಪಟ್ಟಿದ್ದೇನೆ. ಯಕ್ಷಲೋಕಕ್ಕೆ ಹೋಗಬೇಕು, ಗಂಧರ್ವ ಲೋಕ, ಕಿನ್ನರ ಲೋಕ, ಸಿದ್ಧರು ಸಾಧ್ಯರು ಎಲ್ಲರ ದರ್ಶನವನ್ನು ಮಾಡುತ್ತಾ ಸೇರುತ್ತೇನೆ ಚಂದ್ರಾವತಿ ಪಟ್ಟಣ. ಶಕ್ತಿಯಿಂದಾಗಿ ನಾವು ನಮ್ಮ ಆಯುಧಗಳನ್ನೆಲ್ಲ ಕಳಚಿಕೊಂಡಿದ್ದೇವೆ. ಅಯ್ಯೋ, ಇನ್ನು ಏನು ಮಾಡುವುದು? ಒಳ್ಳೆಯಿತು, ನಮ್ಮನ್ನು ಪಡೆಯುವಂತಹ ಶ್ರೀಮನ್ನಾರಾಯಣನಿದ್ದಾನಲ್ಲ, ಹಾಗಾಗಿ ಆತನಲ್ಲಿ ಹೋಗಿ ಪ್ರಾರ್ಥಿಸಿಕೊಳ್ಳೋಣ. ಹಾಗೆ ಅಂದು ಆದಿಯಲ್ಲಿ ನಮ್ಮಮ್ಮ ಆದಿಮಾಯಾದೇವಿ ಹರಸಿ ನಮಗೆ ಇರುವುದಕ್ಕೆ ಸ್ಥಳವನ್ನು, ಹೆಸರಿಸುವುದಕ್ಕೆ ಒಂದು ಒಳ್ಳೆಯ ನಾಮಧೇಯವನ್ನು, ಒಳ್ಳೆಯ ಗುಣವನ್ನು, ಕರ್ತೃತ್ವವನ್ನು ಪಾಲಿಸಿದಳು. ಆ ಮೂಲಕವಾಗಿ ನಾವು ಮೂವರು
ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣೀಭೂತರಾದೆವು. ವೈಕುಂಠದಲ್ಲಿರುವಂತಹ ನಾನು ಪಾಲನೆಯ ಕಾರ್ಯವನ್ನು ಮಾಡಬೇಕು. ಸತ್ಯಲೋಕವಾಸಿಯಾದಂಥ ಬ್ರಹ್ಮ ಸೃಷ್ಟಿಸುವ ಕಾರ್ಯ ಕೈಗೊಳ್ಳುತ್ತಾನೆ. ಇವೆಲ್ಲವನ್ನೊಂದು ಹದಕ್ಕೆ ತರುವುದಕ್ಕೋಸ್ಕರವಾಗಿ ಲಯಕರ್ತನಾಗಿ ಮಹೇಶ್ವರ ತಾನು ಮೆರೆಯುತ್ತಾನೆ. ಇಷ್ಟನ್ನು ನಮ್ಮಮ್ಮ ನಮಗೆ ಕೊಟ್ಟ ಆ ಆದೇಶದ ಪ್ರಕಾರ ಹೋದ ಕಲ್ಪದಿ ಲಯವಾದ ವಸ್ತು ಪ್ರಪಂಚವನ್ನು ಸೃಷ್ಟಿ ಮಾಡುತ್ತಾ ಪಾಲಿಸುತ್ತಾ ಬರ್ತಾ ಇದ್ದೇವೆ. ರಾಜಸ ಗುಣೋಪೇತನಾಗಿ ತನ್ನದಾಗಿರುವಂಥ ಗರ್ವವನ್ನು ತೋರಿಸಿದ ಬ್ರಹ್ಮನಿಗೆ ಹರಿಹರರಲ್ಲಿ ವೇದ ಇಲ್ಲ ಎನ್ನುವ ಸತ್ಯವನ್ನು ಸಾರಿ ನಾವು ಐಕ್ಯಮತ್ಯದಿಂದ ಒಟ್ಟಾದೆವು. ತದನಂತರದಲ್ಲಿ ಬ್ರಹ್ಮನೂ ನನ್ನಲ್ಲಿ ಸೇರಿಕೊಂಡ. ಸೃಷ್ಟಿಸಿದೆ ಮಧುಕೈಟವರೆನ್ನುವಂಥ ದಾನವರನ್ನು, ಬಾಡಿಸಿದೆ ಸಹಸ್ರಾರು ವರ್ಷಗಳ ಕಾಲ. ಕೊನೆಗೆ ನಾನೇ ಅವರನ್ನು ಸಂಹಾರ ಮಾಡಿ ಮೇದಿನಿಯ ನಿರ್ಮಾಣವನ್ನು ಮಾಡಿದೆ. ಮೇದಿನಿ ನಿರ್ಮಾಣವಾದ ಮೇಲೆ ಲೋಕದ ಮಂದಿಗಳನ್ನು ಕಾಯಬೇಕಾದದ್ದು ನನಗೆ ಕರ್ತವ್ಯ. ಆ ಕೆಲಸವನ್ನು ಮಾಡಿಕೊಂಡು ಬರುವಂತಹ ಕಾಲಕ್ಕೆ ಎಲ್ಲರೂ ನನ್ನ ಭಜಕರು ಭಕ್ತರು ಆಗ್ತಾರೆ ಅಂತ ಹೇಳಲಿಕ್ಕಿಲ್ಲ. ಒಂದಷ್ಟು ಮಂದಿ ಹರಿವಿರೋಧಿಗಳು ಇದ್ದಾರೆ. ಆದರೆ ಆ ವೈರುಧ್ಯವನ್ನು ಭಕ್ತಿಯನ್ನು ಜೊತೆಯಾಗಿ ಕಾಯ್ದುಕೊಂಡು ಲೋಕವನ್ನು ಕಾಯುವ ಕಾಯಕವನ್ನು ಮಾಡಿಕೊಂಡು ಬರ್ತಾ ಇದ್ದೇನೆ. ವೈಕುಂಠ ಅನ್ನುವಂಥದ್ದು ಪುಣ್ಯಪ್ರದವಾದ ಲೋಕ, ಅಕುಂಠಿತವಾದ ವೈಕುಂಠ ಅಂತ ಹೇಳ್ತಾರೆ. ಇಲ್ಲಿ ಬೇರೇನು ಹಾಗಿಲ್ಲ, ಎಲ್ಲವೂ ಚೆನ್ನಾಗಿ ಸುಗಮವಾಗಿ ನಡುವಂಥದ್ದು. ದುಃಖವನ್ನು ಹೊತ್ತು ತರುವ ನಗುಮೊಗದಿಂದ ಸಾಗುತ್ತಾರೆ ಎನ್ನುವುದಕ್ಕಾಗಿ ಇದು ಕ್ಷೀರಾಬ್ಧಿ ಮೆರೆಯುತ್ತಾ ಇದೆ. ಯಾರ್ದು ಕೂಗಿ ಕಳಿಸ್ತಾ ಉಂಟಲ್ಲ, ಏನದು? ಯಾರು ಬರ್ತಿರೋದು? ಜಯ ಜಯ ನಾರಾಯಣ ಗರುಡ ವಾಹನ ರಕ್ಷಿಸು ರಕ್ಷಿಸು ರಕ್ಷಿಸೆಂದೆನಲು. ಆ ಏಳೈಸುರ ಬಾಲ ಏಳೈಸುರ ಬಾಲ ದುಃಖದ ಮೂಲವಿದೆ ಬೇಡ, ದುಃಖದ ಮೂಲವಿದೆ ಬೇಡ. ಆ ಸುಮನರಸನ್ನೆಲ್ಲ ಸೇರಿಸಿಕೊಂಡು ನೀನು ಈ ವೈಕುಂಠಕ್ಕೆ ಬರುವುದು ಹೊಸತೇನಲ್ಲ. ಈ ಹಿಂದೆಯೂ ಹಲವು ಬಾರಿ ಬಂದವನಿದ್ದಿ. ಆದರೆ ಎಂದು ಬರುವ ಹಾಗಿಲ್ಲ ನಿನ್ನ ಮುಗ. ಇಂದು ವ್ಯತ್ಯಾಸವಾಗಿದೆ. ಆನನ ಕುಂದಿದೆ ಅಥವಾ ದುಃಖದ ಛಾಯೆ ಇರಬಹುದು ಅಂತ ಹೇಳ್ಬೋದು. ಹಾಗಾದರೆ ಮನಸ್ಸಿಗೇನು ಕ್ಲೇಶ ಆವರಿಸಿದೆ ಅಂತ ಸ್ಪಷ್ಟ ಆಯಿತು. ಅದರ ಪರಿಹಾರಕ್ಕಾಗಿ ಇಲ್ಲಿಗೆ ಬಂದಿದ್ದಿ ಅಂತ ತಿಳಿದಿದ್ದು. ಇದೋ ಧೈರ್ಯವನ್ನು ತುಂಬಿದ್ದೇನೆ. ಎಲ್ಲರೂ ಸಂತುಷ್ಟರಾಗಿ. ದುಃಖದ ಮೂಲ ಏನು ಬೇಡು ದೇವಾ, ಕಷ್ಟ ಬಂದಿದೆ. ದುರಾಸುರನು ಯೋಗಕಂಟಕನಾಗಿ ಮೆರೆಯುತ್ತಿದ್ದಾನೆ. ಆತನ ಪರಬಲದಿಂದಾಗಿ ನಾವು ನಮ್ಮ ಆಯುಧಗಳನ್ನೆಲ್ಲ ಕಳೆದುಕೊಂಡಿದ್ದೇವೆ. ಆತನನ್ನು ಸಂಹರಿಸಿ ಧರ್ಮದ 4 ಕಾಲದಲ್ಲಿ ನಿಲ್ಲುವ ಹಾಗೆ ಮಾಡಬೇಕು ತಂದೆ. ಬಿಡು ಬಿಡು, ಯೋಚನೆ ಮಾಡಬೇಕು.
ಲೀಲೆಗಳನ್ನು ಏಳು ಧೈರ್ಯವ ತಾಳು ಸುಮನಸ ತಾಡಿ ಮನೆಯೇ ಆ ಶತಮನ್ಯು, ತಂದೆ. ನಿಮಗೆ ಬಂದ ಕಷ್ಟ ಏನು ಅಂತ ನನಗೆ ಸ್ಪಷ್ಟವಾಗಿ ಅರಿವಾಯಿತು. ಹ, ಈ ದೇವತೆಗಳ ಮುಖ ಎಲ್ಲ ಯಾಕೆ ಹೀಗಾಗಿದೆ, ಹ, ಇಟ್ಟು ಕಂತೆ ಹೋಗುವುದಕ್ಕೆ ಕಾರಣ ಏನು ಅನ್ನುವುದ ಹ, ದುಃಖದ ಮೂಲ ನನಗೆ ಅರ್ಥ ಆಯಿತು. ಹ. ನೀವೆಲ್ಲರೂ ಚಂದ್ರಾವತಿ ಅರಸನಾದಂತಹ ಮುರಾಸುರನಿಂದಾಗಿ ಕಂಗೆಟ್ಟಿದ್ದೀರಿ. ಹೌದು. ಈ ಹಿಂದೆಯೂ ಅವನ ತಂದೆ ಇಲ್ಲಿಗಾಗಿ ದಾಳಿಗೆ ಬಂದಿದ್ದ. ಹ, ಆದರೆ ನಮ್ಮವನೇ ಆದ ಗರುಡ ಅದಕ್ಕೆ ಸರಿಯಾದ ಪರಿಹಾರವನ್ನು ಕೊಟ್ಟಿದ್ದಾನೆ. ಹೌದು ತಂದೆ. ಇಂದು ಕೂಡ ನೀವೆಲ್ಲ ಹ, ಸೋತದ್ದು ಯಾಕೆ ಎಂಬ ಯೋಚನೆ ಮಾಡಿದರೆ ಹ, ಭಕ್ತಿಯಲ್ಲಿ ಕಡಿಮೆ ಆಯಿತು, ಭಕ್ತಿಯಲ್ಲಿ ಕೊರತೆ ಉಂಟಾಯಿತು. ಆದರೆ ನೇರವಾಗಿ ನೀವು ಸ್ವರ್ಗವನ್ನು ಸೇರಬಾರದು. ಹ, ಇಲ್ಲೇ ನನ್ನ ಲೋಕದಲ್ಲಿದ್ದುಕೊಂಡು ವಿಷ್ಣು ಸಹಸ್ರನಾಮವನ್ನು ಪಠಿಸುತ್ತಾ ಹ. ಧೈರ್ಯದಿಂದ ಇರಿ. ಕಿರಿದು ಸಮಯದಲ್ಲಿ ದುಷ್ಟನ್ನು ಸಂಹಾರ ಮಾಡಿ ಕೊಡ್ತೇನೆ. ಒಳಗಿದ್ದುಕೊಳ್ಳಿ, ಒಳಗಿದ್ದುಕೊಳ್ಳಿ. ಹಾಗೆ ಆಗಲಿ ತಂದೆ. ಜಯ, 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 ಜಯ. ದುಷ್ಟನ ವಧೆಯನ್ನು ಮಾಡಿಕೊಡ್ತೇನೆ ಎನ್ನುವ ಹಾಗೆ ಅಳುವ ಸುಮನಸರಿಗೆ ಧೈರ್ಯವನ್ನು ಕೊಟ್ಟದ್ದಾಯಿತು. ಇನ್ನೇನು ಪಕ್ಷಿವಾನನಾಗಿ ಸಾಗಬೇಕು ಅಂತ ಯೋಚನೆ ಮಾಡಿದ್ರೆ ಬೇರೆ ಒಂದು ಶಬ್ದ ಕೇಳ್ತಾ ಉಂಟಲ್ಲ, ಏನದು, ಯಾರದು? ಬಂದವನು ಗರುಡನೇನೋ? ಹೌದು ಎದ್ದೇಳು, ಎದ್ದೇಳು. ಶಿವರನೇ ಹ, ಹೇಳಿದ್ದು ಹ, ವೈಕುಂಠಕ್ಕೆ ನೀವು ತೆರಳಿದ್ದೀರಲ್ಲ, ಹ, ದುಷ್ಟರು ಪ್ರಶ್ನೆ ಮಾಡಿದರೆ ನೀನು ತೆರಳುವುದೇ ಹ. ಅಗತ್ಯವಿಲ್ಲ. ಮತ್ತೆ ನಿಮ್ಮ ಶರಣ ಸೇವಕ ನಾನಿರುವಾಗ ಹ, ನೀನು ತೆರಳುವುದೆಂದರೇನು? ಹ, ಹ. ಇದು ಆ ದುಷ್ಟರ ಸಂಹಾರಕ್ಕಾಗಿ ಇದು ಹೊರಟೆ. ಯಾರು ನೀನಾ? ಹ, ಗರುಡ, ಹ. ಹಿಂದೆ ಒಬ್ಬ ರಕ್ಕಸನನ್ನು ಕೊಂದಿದ್ದೇನೆ. ಅವನ ಮಗನನ್ನು ಸಂಹಾರ ಮಾಡುವುದು ಸುಲಭ ಅಂತ ಗ್ರಹಿಸಬೇಡ. ಹ. ಅವನು ಸಾಕಷ್ಟು ವರಬಲಯುತನಾಗಿದ್ದಾನೆ. ಹ. ನಿನಗೆ ಕಷ್ಟ ಆಗಬಹುದು. ಕಳಿಸಿಕೊಟ್ರೆ ಏನ್ ಮಾಡ್ತೀವಿ? ಶ್ರೀಲಕ್ಷ್ಮೀನ ಬಿಡು. ಕೊಂದು ಕೊಡುವೆ ನಾನು ಅವನು.
ಧೈರ್ಯ ಬಂತು. ಹಿಂದೆ ತೋರಿದ ಶೌರ್ಯಕ್ಕಿಂತ ಹೆಚ್ಚಿನ ಶೌರ್ಯವನ್ನು ತೋರಬೇಕಾದಂತ ಅಗತ್ಯ ಇದೆ ಎನ್ನುವ ಎಚ್ಚರಿಕೆಯೊಂದಿಗೆ ಹೋಗು, ಜಯಶಾಲಿಯಾಗಿ ಬಾ, ಯಶಸ್ವಿಯಾಗಿ ಬಾ. ಯಾರ ಪ್ರವೇಶ ಯಾಕಾಯಿತು ಅಂತ ಸ್ವರ್ಗದಾರಿಯಾಗಿ ಮುರಾಸುರನಾದಂತಹ ನಾನೇ ಇದಿರಾದವ. ಏ ಹಕ್ಕಿಯೇ, ರೆಕ್ಕೆಗಳನ್ನು ಚಡಪಡಿಸುತ್ತ ಈ ಚಂದ್ರಾವತಿ ಪಟ್ಟಣವನ್ನು ಪ್ರವೇಶ ಮಾಡಿದ್ದೀಯ. ಏನು ಉದ್ದೇಶ? ಯಾರು ಕಳುಹಿ ಕೊಟ್ಟದ್ದು? ಯಾಕೆ? ಏನು? ಸೂರಪ್ಪನ ದೂರಿನಂತೆ ನಿನ್ನನ್ನು ಕಳುಹಿಕೊಟ್ಟಿದ್ದಾನೆ ಆತ. ಅಯ್ಯೋ, ನನ್ನ ತೀರ್ಥರೂಪರು ನಾಡಿಜಂಗ ಮಹಾಪ್ರಭುಗಳನ್ನು ನಿನ್ನ ಈ ಕೊಕ್ಕಿನಿಂದ ಕೊಕ್ಕಿ ಕೊಕ್ಕಿ ಕೊಂದವರಿದ್ದೀಯ. ನಿನ್ನ ರಕ್ಕೆಯನ್ನು ಕಾಣುವುದು, ನಿನ್ನ ಕಾಲು ಹಿಡಿದು ಬಂಡೆ ಕಲ್ಲಿಗೆ ಚೆಪ್ಪುವಾಗ ಯಾರಿದ್ದಾರೆ ಕೈದಾಡಿ
ಶರಣಾದ್ರೆ ಸರಿ, ಹ. ಇಲ್ಲವಾದ ನಿನ್ನ ತಲೆ ಇಲ್ಲಿರೋ ಜಾಗ. ನಾನು ಶರಣಾಗಬೇಕಾ? ಹ. ನಿನ್ನ ಕಾಲು ಹಿಡಿದು ಬಂಡ ಕಲ್ಲಿಗೆ ಅಪ್ಪಿಸುವಾಗ ಯಾರಿದ್ದಾರೆ? ಮೆಚ್ಚಲೇಬೇಕಾದಪ್ಪ. ಯಾಕೆ? ನಿನ್ನ ಪರಾಕ್ರಮಕ್ಕೆ. ಓ ಮಸಿವರ್ಣನ, ಏನು? ಈ ಹೊತ್ತು ಹ. ನನ್ನ ಅಪ್ಪಣೆ ಇಲ್ಲದೆ ಹ. ನನ್ನ ಪುರಪ್ರವೇಶ ಮಾಡಿದ್ದೀಯ ನೀನು. ಶಂಕಧ್ವನಿ ಮಾಡಿದ್ಯಾರಲ್ಲ? ಹೌದು. ಹ. ನಿನ್ನ ಶಂಕನಿನಾದವನ್ನು ಹ. ಆಲಿಸಿಯೇ ನಾನು ನಿನ್ನನ್ನು ಎದುರಿಸಿದವ. ಓಹೋ. ಅಬ್ಬಬ್ಬಬ್ಬಬ್ಬ. ಹ. ನಿನ್ನ ಪರಾಕ್ರಮವೇ ಚಕ್ರಧಾರಿಯಾಗಿ ಮುತ್ತ ಮೊದಲು ನಿನ್ನ ವಾಹನನಾದಂತಹ ಗರುಡನನ್ನು ಕಳುಹಿಕೊಟ್ಟಿ. ಹೌದು. ಆಡ ಹ. ನಿನ್ನ ವಾಹನದ ಹ. ಸ್ಥಿತಿ ಗತಿಯೊಮ್ಮೆ ನೋಡು. ಓಹೋ. ಅಧೋಗತಿಯನ್ನಾಗಿಸಿದ್ದೇನೆ. ಹ. ಈ ಹೊತ್ತು ಹ. ಈ ಮುರಾಸುರನನ್ನು ಎದುರಿಸುತ್ತೇನೆ ಎಂಬ ಧೈರ್ಯದಿಂದ. ಅಹಂಭಾವದಿಂದ ನೀನು ಮುಂದುವರಿದರೆ ಹ. ನಿನಗೂ ಅದೇ ಗತಿ ಕಾಣಿಸ. ನೀನು ಬಂದವ? ಮುರಾಸುರ ನೀನೆಯೋ? ಈರೇಳು ಲೋಕದ ದೀಪ ನೀನೆಯೋ? ನಾನೇ. ನೀನೆಯೋ ಮುರನೆಂಬ ತನುಜ, ನೀನೆಯೋ ಮುರನೆಂಬ ತನುಜ. ಆ, ಆ, ಆ,
ಮಾಡಿದೆ. ನಿಜ. ಭರ್ತದಲ್ಲಿ ಎಲ್ಲರೂ ನಿನ್ನ ಕೈಯಾಳುಗಳೇ ಆದರು. ಆ, ನಾಗಲೋಕವನ್ನು ಸೇರಿಕೊಂಡೆ. ನಾಕಲೋಕವನ್ನು ಏರಿದೆ. ಇಂದ್ರಾದಿ ಸುಮನಸರನ್ನು ಬಡಿದೆಪ್ಪಿಸಿದೆ. ನಿಜ. ಯಾಕ ಯಜುನಾದರು ನಡೆಯುವ ಹಾಗೆ ಮಾಡಿದ್ದಿ. ನಾಗಲೋಕ, ಭರ್ತ್ಯಲೋಕ, ನಾಗಲೋಕವನ್ನು ನಾಕಲೋಕ. ನಿನ್ನ ವರಬರದ ಪ್ರಭಾವದಿಂದ ಆ, ಗೆದ್ದುಕೊಂಡಲ್ಲಿಗೆ ನಿನ್ನ ಪುಣ್ಯ ಮುಗಿಯಿತು. ಕೈವಶ ಮಾಡಿಕೊಂಡಿದ್ದೇನೆ. ಇಲ್ಲ ಆ, ಸ್ವರ್ಗ ಪ್ರವೇಶ ಮಾಡುವಲ್ಲಿವರೆಗೆ ಮಾತ್ರ ನಿನಗೆ ಪುಣ್ಯ ಇದ್ದದ್ದು. ಅದ್ಯಾಕೆ? ಯಾಕಂದ್ರೆ ಸಶರೀರನಾಗಿ ಹೋಗಿದ್ದೇನೆ. ಅದೇ ಅಲ್ಲಿಗೆ ತಲುಪುವಾಗ ಆ, ನೀನು ಅಲ್ಲಿಗೆ ಸೇರ್ಬೇಕಾಗುವಲ್ಲಿವರೆಗೆ ಎಷ್ಟು ಪುಣ್ಯ ಬೇಕಿತ್ತು ಆ, ಅಷ್ಟಿತ್ತು. ಆ. ಮರಳಿ ಬಂದೆ ನೀನು ಹೋದ ಸ್ವರ್ಗದಿಂದ ಬಂದಿದ್ದೇನೆ ನಾನು. ಉಳಿಸಿಕೊಳ್ಳಿಕ್ಕಾಗ್ಲಿಲ್ಲ. ಯಾಕೆ? ವರವನ್ನು ಪಡೆದಿದ್ದೇನೆ ಅನ್ನೋ ಗರ್ವ ನಿನಗಿರಬಹುದು. ನಮ್ಮ ಆಳ್ವಿಕೆಯಲ್ಲೇ ಉಂಟದು ಈಗ. ಆದರೆ ಒಂದು, ಏನು? ಯಾರು ನಿನಗೆ ವರವನ್ನು ಕೊಟ್ಟಿದ್ದಾನೋ ಆ, ಅದರ ಬೆನ್ನಲ್ಲೇ ನಿನ್ನ ಸಾವನ್ನಿಟ್ಟಿದ್ದಾನೆ. ಅದು ಪರಶಿವ ಕೊಟ್ಟದ್ದು, ಮಂಜುನಾಥ ಸ್ವಾಮಿ ಕೊಟ್ಟದ್ದು ನನಗೆ. ಯಾಕಂದ್ರೆ ಆ. ಯಾರು ಕೂಡ ಚಿರಂಜೀವಿಗಳಾಗಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಆ. ಇದು ಲೋಕದ ನಿಯಮ. ಹ್ಮ್. ಹಾಗಿದ್ರೆ ಈ ರೀತಿ ಮೂರು ಲೋಕದಲ್ಲಿಯೂ ಕೂಡ ಹ. ಅನರ್ಥವನ್ನು ಅನಾಹುತವನ್ನೇ ಮಾಡುವ ಒಬ್ಬ ಇದ್ದಾನೆ ಅಂತ ಆದ್ರೆ ಆ, ನೋಡಬೇಕು ಅಂತ ನಾನೇ ಬಂದದ್ದು. ನನ್ನ ನೋಡ್ಬೇಕು ಅಂತ ಬಂದದ್ದು ಏನು? ನೀನೆಯೋ ಮುರನೆಂಬ ತನುಜನ ನಾನೇ ಅಪ್ಪ, ನಾನೇ ಮುರಾಸುರ. ವೈಮಾನಿಕರಾದಂತಹ ದೇವತೆಗಳು ಆ, ಅವರನ್ನು ಸೋಲಿಸಿದವನು. ಆ, ಹಾಗಾಗಿ ಈಗಲೂ ಕೇಳ್ತಾ ಇದ್ದೇನೆ, ಏನು? ಬದುಕಬೇಕೆನ್ನುವ ಆಶೆ ಉಂಟು ಅಂತ ಆದ್ರೆ ಆ, ದೇವತೆಗಳ ಸ್ವರ್ಗವನ್ನು ಮರಳಿ ಕೊಡು. ಆ, ಧರೆಯಲ್ಲಿ ಬ್ರಾಹ್ಮಣಾದಿಗಳಿಗೆ ಆ, ಯಾಗ ಇದನ್ನಾದರೂ ಮಾಡುವುದಕ್ಕೆ ಅವಕಾಶ ಕೊಡು. ಆ, ಗೋ ಸಂಪತ್ತು ಸಮೃದ್ಧಿಯಾಗಲಿ. ಆ, ಆದದ್ದರಿಂದ ಆ. ಅಷ್ಟು ಮಾಡಿಕೊಟ್ಟೆ ಅಂತ ಆದ್ರೆ ಆ. ನಿನ್ನ ತಪ್ಪುಗಳನ್ನೆಲ್ಲ ನಾನು ಮರೆಯುತ್ತೇನೆ. ಓಹೋ, ಬದುಕುವುದಕ್ಕೆ ಅವಕಾಶ ಕೊಡ್ತೇನೆ. ನೀನು ಅನುಗ್ರಹ ಕೊಡು. ಏನ್ ಹೇಳ್ತಿ? ಇಲ್ಲ ಅಂತಾದ್ರೆ ಇಲ್ಲ ಅಂತಂದ್ರೆ ಉಳಿಯುತ್ತಲ್ಲ ಚಕ್ರ. ಬಿಟ್ಟರದ ಭವಿಷ್ಯ. ನನಗೆ ಅಲ್ಲ, ನೀನು ಅರಸುವುದು ಯಾಕೆ? ಅನುಗ್ರಹ ಮಾಡುವವ, ಆಹಾ. ನನ್ನನ್ನು ರಕ್ಷಿಸುವವ ನೀನು. ಖಂಡಿತ ಹೌದು. ಎಲ್ಲಾ ಪಾಪಿ, ಆಹಾ. ರಕ್ಕಸ ಕುಲ ಕುಠಾರ ನೀನು. ಹೌದಾ? ಇಲ್ಲಿವರೆಗೆ ಆಹಾ. ತಿದ್ದಿದ ಹಿಂಡಿನನ್ನೆಲ್ಲ ಆ. ಕಡಿ ಕಡಿ ಕಡಿದು ಆಹಾ. ರಕ್ಕಸ ಕುಲವನ್ನೇ ಆಹಾ. ನಾಶ ಮಾಡಿದವ ನೀನು. ನಾನೇ ಸರಿ. ನೀನು ಹೇಳಿದ ರೀತಿಯಲ್ಲಿ ಆ. ಇಲ್ಲ ಅಂತ ಆದ್ರೆ ಆ. ನಮ್ಮನ್ನು ನೀನು ವಿರೋಧಿಸುವವ. ಚಕ್ರಪಾಣಿಯಾಗಿ ಪೊರೆಯುತ್ತೇನೆ. ಸ್ವರ್ಗಕ್ಕೆ ಹೋಗಬೇಕು ಅಂತ ಆ. ನಾನು ಮನ ಮಾಡಲಿಲ್ಲ. ಮತ್ತೆ ನನಗೆ ಯಾಕಪ್ಪ ಸ್ವರ್ಗ? ಆಹಾ. ನಮ್ಮ ಚಂದ್ರಾವತಿ ಪಟ್ಟಣದಲ್ಲಿ ಬೇಕಾದಷ್ಟು ಯಾವುದಕ್ಕೂ ಕೊರತೆ ಇಲ್ಲ. ಮತ್ತೆ ಯಾಕೆ ಹೋದೆ? ಆದ್ರೆ ಆ. ನನ್ನ ಅಪ್ಪನನ್ನು ಸುರಪ್ಪನ ದೂರಿನಂತೆ ಆ. ಮೊದಲೊಬ್ಬ ಬಂದಲ್ಲ, ಆಹಾ. ಆ ಗರುಡ ವೈನತೆಯ. ಒಂದು ಮುಗಿಸಿದ. ಆ. ಈ ಸೇಡನ್ನು ತೀರಿಸುವುದಕ್ಕಾಗಿ ಓಹೋ. ಸುರಪ್ಪನಲ್ಲಿ ಹೋಗಿ ಕೇಳಿದೆ. ಆಹಾ. ಆ ಹೊತ್ತಿಗೆ ಏನ್ ಮಾಡಿದ? ಎದುರಾಡಿದ, ಆ. ವಿರೋಧಿಸಿದ, ಏನ್ ಮಾಡಿದಿ? ತಕ್ಕ ಶಾಸ್ತಿ ಮಾಡಿ ಎಲ್ಲವನ್ನು ಸ್ಥಿರಪಡಿಸಿಕೊಂಡಿದ್ದೇನೆ. ಆಹಾ. ಸುರನ ಪಕ್ಷಪಾತಿಯಾಗಿ ಆಹಾ. ನೀನು ಬಂದ್ರೆ ಆಹಾ. ಅದೇ ಗತಿ ನಿನಗಾಗಿ ಮಾಡಿ ಹೇಳುವ ದುಷ್ಟ. ಹುಲಿದ
ಬರುವಾಗ ತಂದದ್ದೆ. ಅದು ಯಾಕೆ ಹಾಗೆ ಬಂದದ್ದು ನೀನು? ಯಾಕಂದ್ರೆ ವಿರೋಧಿಸುತ್ತೇನೆ ಅಂತ ಬಂದವ ನೀನು. ಎಲ್ಲರೂ ಹೇಳಿದ್ರು, ಮುಂದಿನವರು ಹೇಳಿದ್ರು, ಹಿಂದಿನವರು ಹೇಳಿದ್ರು, ಏನೆಂದು? ಮುರಾಸುರನೇ ಏಕೋ ದೇವ, ಓಹೋ, ಇವ ಏಕೆ ದೇವ ಅಂತ ನೋಡಬೇಕು ಅಂತ ಬಂದ. ಅರ್ಪಣ ತರ್ಪಣ ನಿನಗೆ ಆಗ್ಬೇಕು ಅಂತ ಹೇಳಿದ್ಯ. ಹಾಗಾದ್ರೆ ಮೂಲ ಅರ್ಪಣ, ತರ್ಪಣ, ಅರ್ಪಣ ಇದೆಲ್ಲ ನಿನಗೆ ಅಂತ ಆದ್ರೆ ನಿಜ. ಹೇಗೆ ಒಂದು ವ್ಯಕ್ತಿ ಅವಿರ್ಭಾಗವನ್ನು ನಾನೇ ಸ್ವೀಕರಿಸು. ನೋಡ್ಬೇಕಾ ಬೇಡ? ಹಾಗಾಗಿ ನೋಡಿದ್ದು ನಾನು ಸರಿಯಾಗಿ ಯುದ್ಧ ಮಾಡಲಿಲ್ಲ. ಹಾಗಿದ್ರೆ ವಿರೋಧ ಇಲ್ಲ. ಇನ್ನು ಚಕ್ರ ಸರಿಯಾಗಿ ಹಿಡಿಲಿಲ್ಲ, ಅದು ಕೈ ಜಾರ್ತಿತ್ತು ಅಂತ. ಓ ಹಾಗ. ಹಾಗಾಗಿ ಹಾಗಿದ್ರೆ ಗಟ್ಟಿ ಹಿಡ್ಕೊ ಚಕ್ರ ಹಿಡ್ಕೊಂಡೆ. ಈಗ ಮಾಡ್ತೀಯ ಆಯ್ತಾ? ಈಗ ನೀನು ತೋರಿದ ಹೋರಾಟ ಅಥವಾ ಶೌರ್ಯ ಪರಾಕ್ರಮ, ಸ್ವಂತ ಪೌರುಷ, ಇದೆಲ್ಲ ನನಗೆ ಬಹಳ ಸಂತೋಷ ಆಯ್ತು. ಹೌದಾ? ನೀನು ಕೈದ ಕಾರ್ಯ ಫಲ ಫಲ ಮೆಚ್ಚಿದ್ದೇನೆ. ಬಲರೆ ಕೂತುರೆ ಮಜರೆ ಮಜ ಕೂತುರೆ ಶಾಬಾಸ್. ಹಾಗಿದ್ರೆ ನನ್ನಲ್ಲಿ ವಿರೋಧ ಇಲ್ಲ ನಿಂದು. ವೈರ ಇಲ್ಲ. ನಾವು ಯಾಕೆ ಸುಮ್ಮನೆ ವೈರ ಮಾಡುದು? ಈಗ ನನಗಾಗ್ಲಿ ನಿನಗಾಗ್ಲಿ ಮೂಲ ವಿರೋಧಗಳಿಲ್ಲ. ಹಾಗಾಗಿ ವೈರುಧ್ಯ ಭಾವನೆಯನ್ನು ತಳಿಯುವುದಕ್ಕೆ ಪ್ರಯೋಜನ. ನೀನು ನಿನ್ನ ಪಾಡಿಗೆ ಇರು, ನಾನು ನನ್ನ ಪಾಡಿಗೆ ಇರ್ತೇನೆ. ಬಹಳಷ್ಟು ದೊಡ್ಡ ಸಾಹಸ ಮಾಡಿದ್ಯ ಅಂತ ಅಗೋ ಅಲ್ಲಿ ಯಾರೋ ನಿನ್ನ ಕರೆದು ಸನ್ಮಾನ ಮಾಡಬೇಕು ಅಂತ. ಏನಾದ್ರೂ ಕಪಟ ನಾಟಕ ಸೂತ್ರಧಾರಿ ನೀನು. ನಮ್ಮದು ನೇರ ಕಪಟ ಅಲ್ಲ, ಏನಾದ್ರೂ ವೇಷಧಾರಿ ನೀನು. ನೋಡು ಸನ್ಮಾನ. ಸೂತ್ರಧಾರಿ ಯಾವ ಹೊತ್ತಿಗೆ ಯಾವ ವೇಷ ಮಾಡ್ತಾನೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಇವ. ಹೌದು. ಎಲ್ಲ ವೇಷದಲ್ಲೂ ಆನಂದದ ಈ ಹರಿ ನೋಡುವ. ಏನಾದ್ರೂ ನಾಟಕ ಹೆಣಿಯಬಹುದಿವ. ಹೌದು. ನಿರೀಕ್ಷೆ ಇರ್ತೇನೆ ನೋಡು. ಧರಣಿ ಮಾಲಗ ಕೇಳು ಮುರಮುಡನೆ ಪವರದಲ್ಲಿ ಎರಡೈದು ಹಗಲಿರುಳು ಮಾಧವಗೆ ಜಯನಾರಿ ದೊರಕದಿರೆ ಎರಡೈದು ಹಗಲಿರುಳು ಮಾಧವಗೆ ಜಯನಾರಿ ದೊರಕದಿರೆ ಹಿಂತಿರುಗಿ ತುಹಿನಾದ್ರಿಯಲ್ಲಿರುವ ಬದರಿಕಾಶ್ರಮವ ಸೇರಿಯ ತುಹಿನಾದ್ರಿಯಲ್ಲಿರುವ ಬದರಿಕಾಶ್ರಮವ ಸೇರಿ ಧರಣಿಯ ಪಾಲಕ ಕೇಳು ಮುರನೊಡನೆ ಭವರದಲ್ಲಿ ಎರಡೈದು ಹಗಲಿರುಳು ಮಾಧವಗೆ ಜಯನಾರಿ ದೊರಕದಿರೆ. ಬಹಳ ಕಾಲದ ಹೋರಾಟವನ್ನು ಮಾಡಿದೆ. ಗುರುವನ್ನು ತನ್ನಲ್ಲಿ ಗೆಲ್ಲಬೇಕೆನ್ನುವ ಪ್ರಯತ್ನ ಸಾಗಲಿಲ್ಲ. ನಾನು ಸೋತಿದ್ದೇನೆ ಅಲ್ಲಲ್ಲ, ಅವನ ವರಮಾನ ಬಲಕ್ಕಾಗಿ ತಲೆವಾಗಿ. ಯಾಕೆ ಅವನನ್ನು ಸಂಹಾರ ಮಾಡಬೇಕೆಂದರೆ ನಾನಲ್ಲ, ಅವನು ಕೇಳಿಕೊಂಡ ವರವೇ ಹಾಗೆ. ವರಬಲಕನುಸಾರವಾಗಿ ಪ್ರಯತ್ನವನ್ನು ಮಾಡಿದೆ. ಪುರುಷ ಯತ್ನವನ್ನು ಮಾಡಿದಾಗ ದೈವಫಲ ಸಿಗುತ್ತದೆ ಅಂತ ನಂಬಿದ್ದೇನೆ. ಹಾಗಾಗಿ ಅರಕ್ಷಣ ಯುದ್ಧದಿಂದ ವಿಮುಖನಾಗಿ ಈ ಕಡೆಗೆ ಬಂದು ಯೋಚನೆ ಮಾಡಿದೆ. ಅಮ್ಮನನ್ನು ಪ್ರಾರ್ಥನೆ ಮಾಡಿಕೊಂಡೆ. ಆಗ ಅವಳು ಹೇಳಿತು, ತುಯಿನಾಥರಲ್ಲಿರುವ ಬದರಿಕಾಶ್ರಮವನ್ನು ಸೇರಿಕೋ, ಅಲ್ಲಿಂದ ನನ್ನ ಕುರಿತು ಪ್ರಾರ್ಥನೆ ಮಾಡಿಕೋ ಎಂಬ ಹಾಗೆ ದಾರಿಯನ್ನು ತೋರಿಸಿದ್ದಾಳೆ. ಹಾಗಾಗಿ ಬದರಿಕಾಶ್ರಮವನ್ನು ಸೇರಿ ಮಿಂದು ಮಡಿಯಿಟ್ಟು ಶುಚೀಭೂತನಾಗಿ ಪದ್ಮಾಸನವನ್ನು ಬಲಿದು ನಮ್ಮ ಬೈಯನ್ನು ಪ್ರಾರ್ಥನೆ ಮಾಡಬೇಕು. ನಮೋ ಶಂಕರಿ, ನಮೋ ಶಂಕರಿ, ವೈರಿ ಭಯಂಕರಿ, ವೈರಿ ಭಯಂಕರಿ, ನಮೋ ಹ್ರೀಂಕಾರಿ ದ್ಯುಮಣಿ ಪ್ರಕಾಶಿತೆ, ಸೂರ್ಯ ಪ್ರಭೆಯನ್ನು ಹೊಂದಿರುವವಳೆ, ನಮೋ
ಭ್ರಮರೇ ಭಗವತೆ ಕುಮುದ ನೇತ್ರೇ ಗೌರಿ ಮಹೇಶ್ವರಿ ನಮೋ ನಮಃ ಗೌರಿ ಮಹೇಶ್ವರಿ ನಮೋ ನಮಃ ನಮೋ ಶಂಕರಿ ವೈರಿ ಭಯಂಕರಿ ಶಂಕರಿ ಸರ್ವೇಶ್ವರಿ ಜಗಜ್ಜನನಿ ಜಯ 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 ಶಂಕರಿ ವೈರಿ ಭಯಂಕರಿ ಜಗಜ್ಜನನಿ ದ್ವಿಮಣಿ ಪ್ರಕಾಶಿತೆಯಮ್ಮ. ಒಬ್ಬ ಸೂರ್ಯನಿಗೆ ಇಷ್ಟು ಪ್ರಖರವಾದಂಥ ಬೆಳಕಿರಬೇಕು ಅಂತಾದರೆ ಶಾಸ್ತ್ರ ಸೂರ್ಯರುಗಳು ಬೆಳಕು ತೋರಿದ್ರೆ ಹೇಗಾಗುತ್ತದೋ ಅಂತ ಬೆಳಕು ನಮಗೆ ಅಂದು ತೋರಿ ಬುದ್ಧಿಯನ್ನು ನಮ್ಮ ಮತಿಯನ್ನು ತಿದ್ದಿ ತೀಡಿದವಳು ತಾಯಿಯೇ. ಹಾದಿಯಲ್ಲಿ ನೀನು ಕೊಟ್ಟ ಮಾತಿನ ಪ್ರಕಾರ ಈ ಕುಯಿನಾದಲ್ಲಿ ಇರುವ ಬದರಿಕಾಶ್ರಮವನ್ನು ಸೇರಿಕೊಂಡಿದ್ದೇನೆ. ನಿನ್ನನ್ನೇ ಕುರಿತಾಗಿ ತಪಸ್ಸು ಮಾಡ್ತಾ ಇದ್ದೇನೆ. ಒಬ್ಬ ದುಷ್ಟನನ್ನು ಕೊಲ್ಲಲಿಕ್ಕಾಗದೆ ಅಂತ ಅಲ್ಲಮ್ಮ, ನಿನ್ನ ಮಗನಾಗಿ ಕೊಲ್ಲುವ ದಾರಿಯನ್ನು ಕಂಡುಕೊಳ್ಳುವುದಕ್ಕೋಸ್ಕರವಾಗಿ ನಿನ್ನನ್ನು ನುಡಿಸ್ತಾ ಇದ್ದೇನೆ. ಯಾ ದೇವಿ ಸರ್ವಭೂತೇಷು ಇಚ್ಛಾ ಕ್ರಿಯಾ ಜ್ಞಾನ ರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಓ ತಾಯಿ, ಇದೋ ಇದು ಮೈದೋರು ನಿನ್ನ ಕಂದನನ್ನು ರಕ್ಷಿಸಬೇಕು. ಜಯ 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 ಜಯ. ಶಂಕರಿ ಜಗ ಸರ್ವೇಶ್ವರಿ ಅಭಯಂಕರಿ ರಕ್ಷಿಸು ಯಮನು ಕರುಣದಿ ಮಾತೆ ಜಯ ಜಯ. ಯಾ ದೇವಿ ಸರ್ವಭೂತೇಷು ವಿಷ್ಣುರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಇದೋ ತಾಯೇ, ಬಾಲನ ತೊದಲು ಭಾಷೆಯಿಂದ ನಾನು ನಿನ್ನ ಉಳಿಸಿಕೊಂಡೆ, ಪ್ರತ್ಯಕ್ಷೀಕರಿಸಿಕೊಂಡೆ. ಅಮ್ಮ ಕಷ್ಟ ಬಂದಿದೆ, ರಕ್ಷಣೆ ಮಾಡಬೇಕು ತಾಯೇ. ಜಯ 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 ಜಯ. ಶ್ರೀರಮಣ ಎತ್ತೇಳು ಅರಣ್ಯದೆಡೆ ಬಂದು ಶ್ರೀರಮಣ ಎತ್ತೇಳು ಅರಣ್ಯದೆಡೆ ಬಂದು ಈ ರೀತಿಯಿಂದ ನುಡಿವ ಕಾರಣ ಬೇಳು ಈ ರೀತಿಯಿಂದ ನುಡಿವ ಕಾರಣ ಬೇಳು ನಾರಾಯಣ ಚಣದಿ ಸಾರ ಸಾಕ್ಷಿಯೊಳಂಗ ಶ್ರೀರಮಣ ಎತ್ತೇಳು ಅರಣ್ಯದೆಡೆ ಬಂದು ಮಗನೇ ಮಹಾವಿಷ್ಣು ಏನಯ್ಯ ಇದು ಏಕೋ ಮನಸ್ಸಿನಿಂದ ನನ್ನನ್ನು ಸ್ಮರಿಸಿ ಪ್ರಸನ್ನೀಕರಿಸಿಕೊಂಡೆಯಲ್ಲ. ಹೌದು ತಾಯೇ, ಹೌದು. ಇದೋ ನಿನ್ನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷಳಾಗಿದ್ದೇನೆ. ಸರಿ ಸರಿ ಅಲಲದಿರು, ಆಗ್ಲಮ್ಮ, ನಿನಗೆ ಬಂದ ಪರಿಭವವನ್ನು ಹೇಳಿಕೋ. ಹಾಗೆ ಆಗ್ಲಿ. ದುಃಖದ ಛಾಯೆಯನ್ನ ಅಂತಿರುವ ನೀನು ಹಸನ್ಮುಖನಾಗೋ. ಆಗ್ಲಮ್ಮ. ಹೇಳಿಕೋ, ಜಯ ಜಯ ಇಷ್ಟಾರ್ಥವನ್ನು ಪೂರೈಸುತ್ತೇನೆ. ಜಯ ಜಯ ಧೈರ್ಯಸ್ಥನಾಗೋ, ಜಯ ಜಯ ಧೈರ್ಯಸ್ಥನಾಗೋ, ಜಯ ಧೈರ್ಯಸ್ಥನಾಗೋ. ಜಯ 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 ಜನನಿ. ಜನನಿ ಕೇಳ್ಮುರನೆಂಬ ಧನುಜನಿಂದ ಪಜಯ ಆಯ್ತು ತಾಯಿ, ಏನಾಯ್ತು? ಜನನಿ ಕೇಳ್
ತಂದೆ ನಿನ್ನ ನೆನೆದೆನೈ ಸಾರಸಾಕ್ಷಿ ಜಯ 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 ಓ ಹೇಳಮ್ಮ ಮಗನೇ ಅರಿತನಪ್ಪ. ಅಳಲದಿರು ನೀನಲ್ಲೇ ಮಲಗಿರೆ. ಹೇಳಮ್ಮ ದಾರಿ ಹೇಳಮ್ಮ ಅಳಲದಿರು ನೀನಲ್ಲೇ ಮಲಗಿರೆ. ಕಳನು ಹುಡುಕುತ್ತ ಬರುವ ಈಗಲೇ. ಕಳ್ಳನು ಹುಡುಕುತ್ತ ಬರುವ ಈಗಲೇ. ಪೊಳೆವ ನಿನ್ನ ಆನನದಿ. ತಾಯೇ ಪೊಳೆವ ನಿನ್ನ ಆನನದಿ. ನಾ ಸಂಭವಿಸಿ ದಾನವನ ಕಲಹದಲ್ಲಿ ಹರಿಸಿ. ರಾಕ್ಷಸ ಕುಲಕುಟಾರಕನೆಂಬ ಬಿರುದನು ಉಳಿಪೆನೆಂದಡಗೆ. ನಿದ್ದೆಯೊಳಿದ್ದ ಮಾಧವನು ಹೇಳಮ್ಮ ಹೇಳಿದೆ ಅಳಲದಿರು ನೀನಲ್ಲೇ ಮಲಗಿರೆ. ಅಳಲದಿರು ಓ ಮಗನೇ ಮಹಾವಿಷ್ಣು ಓ ತಾಯೇ ತಿಳಿದೆನಪ್ಪ. ದುರ್ಳಮುರಾಸುರ ಲೋಕ ಕಂಟಕನಾಗಿ ಮೆರೆಯುತ್ತಿದ್ದಾನೆ. ಹೌದು ತಾಯೇ ಸಾಮಾನ್ಯರಿಗೆ ಬದುಕಲು ಕಷ್ಟವಾಗಿದೆ. ಹೌದಮ್ಮ ಬಿಡು ಬಿಡು ಚಿಂತೆಯನ್ನು. ಆಗ್ಲಂತೆ ಕಿರಿದು ಸಮಯದಲ್ಲಿ ಹಾ. ಧರೆಗೆ ಭಾರವಾದ ಆ ಭೂತನನ್ನು ಸಂಹರಿಸಿ ನಿನ್ನ ಬಿರುದನ್ನು ಉಳಿಸಿಕೊಡುತ್ತೇನೆ. ಜಯ ಜಯ ನೀನಿಲ್ಲೇ ನಿದ್ರೆ ಬಂದವನಂತೆ ಮಲಗಿರು. ಆಗ ಆ ಧೂರ್ತ ನಿನ್ನನ್ನರಸುತ್ತ ಈ ಕಡೆಗೆ ಬರುತ್ತೇನೆ. ಹಾ. ಆಗ ನಿನ್ನ ಶ್ರೀಮುಖದಿಂದ ಹಾ. ಉದ್ಭವಿಸಿ ಓಹೋ. ತನುಜ ಸಂಹಾರ ಮಾಡುತ್ತೇನೆ. ಜಯ ಜಯ ನಿನಗೆ ಜಯವಾಗಲಿ, ಜಯ ಜಯ ಶುಭವಾಗಲಿ, ಜಯ ಜಯ ಮಂಗಳವಾಗಲಿ. ಯಾರಿಗುಂಟು ಯಾರಿಗಿಲ್ಲ ಈ ಭಾಗ್ಯ. ನಮ್ಮಮ್ಮ ಹೇಳಿದ್ದಲ್ಲ, ಅಳಲದಿರು ನೀನಿಲ್ಲೇ ಮಲಗಿರೆ. ಅಳಲು ಹುಡುಕುತ್ತ ಬರುವ ಹೊಳೆವ ನಿನ್ನ ಆನನದಿ ನಾ ಸಂಜನಿಸಿ ಅಸುರ ಕುಲ ಕುಟಾರಕನೆಂಬ ಬಿರುದನ್ನು ಉಳಿಸಿಕೊಡ್ತೇನೆ ಅಂತ. ನಾನು ಮಲಗಿರಿದ್ರೆ ಮಾಡಬೇಕಂತೆ, ಅಮ್ಮ ದುಡ್ಡು ಸಂಹಾರವನ್ನು ಮಾಡ್ತಾಳಂತೆ. ಅದಕ್ಕಿಂತಲೂ ವಿಶೇಷವಾಗಿ ನನ್ನ ಮುಖದಿಂದ ತಾಯಿ ಹುಟ್ಟಿ ಬರ್ತಾಳೆ ಅಂತಾದರೆ ಸಂತೋಷದ ವಿಷಯ. ಆ ಸಂತೋಷದ ಘಮಲು ಮೈಯೆಲ್ಲ ವ್ಯಾಪಿಸಿದೆ. ಕಾಣುತ್ತಿರುವ ಶಿಲಾಖಂಡಕ್ಕೆ ತಲೆ ಇಟ್ಟು ನಿದ್ರೆಗೆ ಮಾರು ಹೋಗುತ್ತದೆ. ಜವದಿ ನಡೆ ತಂದು ಕಾಣುವ ಹಿಮಗಿರಿಯೊಳು ನಿದ್ರಾ ಮಾನಿನಿಯನಲಂಘಿಸಿದ್ದವನ ಕಂಡು ಇಂತೆಂದ. ನಾಟಕ ಸೂತ್ರಧಾರಿ ಈ ಹರಿ ಏನು ಬೇಕಾದರೂ ಮಾಡಿ ಅವನು ಹಾಗೆ ಯಾವ ಕಡೆಗೆ ಹೋಗುತ್ತಾನೆ ಅಂತ ನಾನು ಇವನನ್ನು ನಿರೀಕ್ಷಿಸುತ್ತಾ ಇದ್ದೆ. ಹೇಗಾದರೂ ಮಾಡಿ ನಮ್ಮನ್ನು ವಿರೋಧಿಸಿ ಅನಿವ ಬಿಡಲಾರ. ನನ್ನ ಕಣ್ಣು ತಪ್ಪಿಸಿ ಹೋದವ ಯಾವ ಕಡೆಗೆ ಹೋದ ಅಂತ ಹುಡುಕಿಕೊಂಡು ಬರುವಾಗ ಮುಟ್ಟಿದ್ದು ಯಾವ ಪ್ರದೇಶ ಇದು? ಹಿಮಗಿರಿ, ತುಹಿನಾದ್ರಿಯ ತುತ್ತ ತುದಿ, ತಪ್ಪಲು ಪ್ರದೇಶ. ಬಂಡೆ ಕಲ್ಲಿಗೆ ತಲೆ ಇಟ್ಟೊಬ್ಬ ಮಲ್ಕೊಂಡಿದ್ದಾನೆ. ಹೌದು. ಓಹೋ ಇವನೆಯ? ಏ ಲೋಕಯ್ಯ! ಲೋಕಯ್ಯ ಏ ಲೋಕಯ್ಯ ಲೋಕಯ್ಯ ಮಲಗಿರುವೆ ಯಾಕಯ್ಯ ಲೋಕಯ್ಯ ಯಾಕಯ್ಯ ಆ ಆ ಆ
ಈ ಬಂಡೆ ಕಲ್ಲಿಗೆ ಈ ಶಿಲೆಗೆ ತಲೆ ಹೊರಗಿ ಏನೋ ಒಂದು ಮಂದಹಾಸವನ್ನು ಬೀರುತ್ತಾ ಮಲಕೊಂಡಿದ್ಯಲ್ವಾ? ಹೌದೇನೋ? ಇದು ಯಾವ ನಾಟಕ? ಈ ಪ್ರಸಂಗ ಬರೆದವನು ನೀನೇಯ? ಯಾಕೋ ಮಲಕೊಂಡೆ? ಸ್ವಲ್ಪ ಮೊದಲು ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಎಂದು ಜಂಬ ಕೊಚ್ಚಿಕೊಂಡಿದ್ದವ ನೀನು ನನ್ನ ಕಣ್ಣು ತಪ್ಪಿಸಿ ಈ ಪ್ರದೇಶವನ್ನು ಸೇರಿಕೊಂಡೆ. ಹೌದೇನೋ? ನಿನ್ನ ಬಗ್ಗೆ ಯಾರು ತಿಳಿದವರು? ಕುಹಕಿ, ಭ್ರಷ್ಟ. ಆದರೆ ನೀನು ಹೀಗೆ ಮಾಡ್ತೀನಿ ಅಂತ ಭಾವಿಸಲಿಲ್ಲ ನಾನು. ನಿನಗೆ ಮಲ್ಕೊಳ್ಬೇಕಿದ್ರೆ ನನ್ನಲ್ಲಿ ಕೇಳಬಹುದಿತ್ತು. ನಮ್ಮ ಪಟ್ಟಣದಲ್ಲಿ ಒಂದು 2 ದಿವಸ ಮಲಗಿ ಹೋಗಬಹುದಿತ್ತು. ಹಾಗೆ ಮಾಡ. ಆದರೆ ಇವತ್ತು ಹಾಗೆ ಮಾಡಲಿಲ್ಲ ನೀನು. ಕುಹಕಿಯಾದಂತಹ ನೀನು ಏನೋ ಒಂದು ನಾಟಕವನ್ನು ಹೆಣೆದಿದ್ದೀಯಾ ಅಂತ ನಾನು ಭಾವಿಸಿಕೊಳ್ತಾ ಇದ್ದೇನೆ. ಈರೇಳು ಲೋಕದ ಅಧಿಪನಾದಂತಹ ಈ ಮುರಾಸುರ ಬಂದಿದ್ದಾನೆ. ನಿನ್ನಲ್ಲೇ ಮಾತಾಡಿಸುತ್ತಾ ಇದ್ದೇನೆ. ಹೇಳಯ್ಯ, ಸಾಕಯ್ಯ ನಿದ್ದೆ. ಹೇಳ ಹೇಳ. ರಂಗನಾಯಕ ಹೇಳಬೇಕ ನಿನಗೆ? ರಂಗನಾಯಕ ಹಾಡು ಹೇಳಬೇಕ ನಿನಗೆ? ನಿದ್ದೆ ಮಾಡಿಸಲಿಕ್ಕೋ ಎಬ್ಬಿಸಲಿಕ್ಕೋ? ಏನೇ ಇರಲಿ, ಎಷ್ಟು ಹೇಳಿದ್ರು ನೀನು ಹೇಳುವವಲ್ಲ. ಸುಮ್ಮನೆ ಬಿಟ್ಟು ಭಾವಿಸಿಕೊಂಡಯ್ಯ. ಔಷಧಿ ಒಳ್ಳೆದು.
ಓ ಓ ಜಡಜಾಕ್ಷಿ ನೋಡಬಾರ್ದೆ ಇವಳ ರೂಪಲಾವಣ್ಯ, ಇವಳ ಹಣೆಯೋ, ಇವಳ ಹುಬ್ಬೋ, ಇವಳ ಮೂಗೋ, ಇವಳ ಕಣ್ಣೋ, ಇವಳ ತುಟಿಯೋ, ಇವಳ ಕಠಿಯೋ, ಛ ಛ ಛ ಛ ಸಾವಿರ ನಾಲಿಗೆ ಉಳ್ಳಂತಹ ಆ ಮಹಾಶೇಷನಿಗೆ ಹೊಗಳುವುದಕ್ಕೆ ಸಾಧ್ಯವಿಲ್ಲ. ಒಮ್ಮಿಂದೊಮ್ಮೆ ಕೋಲು ಮಿಂಚಿನ ತಾರೋ ನನ್ನ ಕಣ್ಣಿಗೆ ಭಾಸವಾಗಿ ಬಿಟ್ಟಿದ್ದಾಳೆ. ನಕ್ಷತ್ರದ ಎಡೆಯಲ್ಲಿ ಚಂದ್ರಮನ ಹೇಗೆ ಪ್ರಕಾಶಮಾನವಾಗಿ ಶೋಭಿಸ್ತಾ ಇದ್ದಾನೋ ಅದೇ ರೀತಿ ಏನೋ ಒಂದು ತೇಜಸ್ಸು, ಓಜಸ್ಸು. ಹಾಗೆ ಇವಳನ್ನೇ ಮಾತಾಡಿಸಬೇಕು ಅಂತ ನಾನು ಮನ ಮಾಡಿದ್ದೇನೆ. ಓ ಜಡಜಾಕ್ಷಿ, ಮಾಧವನನ್ನು ನಾನು ಹೇಳೋದು ಮಾಡಿದ್ದು ವಿರೋಧಿಸಬೇಕು ಅಂತ ಹೊರಟು ನಿಂತವ. ಆ ಹೊತ್ತು ನೀನು ತಡೆಯುವುದಕ್ಕೆ ಬಂದಿದ್ದೀಯಲ್ವಾ? ನಿನಗೂ ಮಾಧವನಿಗೂ ನನಗೂ ಏನು ಸಂಬಂಧ ಅಂತ ಅರ್ಥ ಆಗ್ತಾ ಇಲ್ಲ. ಹೇಳು. ನಾನು ಹೇಳಿದ್ದಲ್ಲಿ ಏನೋ ತಪ್ಪುಂಟಾ? ಇದು ನಾನಾಗಿ ಹೇಳಿದ್ದಲ್ಲ. ಆ ಮನ್ಮಥ ಇದ್ದಾನಲ್ಲ, ಅವ ಅನ್ಯಾಯಗಾರ. ನಿನ್ನನ್ನು ನೋಡಿದ್ದು 5 ಬಾಣಗಳನ್ನು ಒಮ್ಮೆಲೆ ನನ್ನ ಮೇಲೆ ನಿತ್ತಲ್ಲಿ ನಿಲ್ಲಿಕ್ಕಾಗುವುದಿಲ್ಲ, ತಡಿಲಿಕ್ಕಾಗುವುದಿಲ್ಲ. ಏನೋ ಒಂದು ಭಯಕ್ಕೆ ನಿನ್ನನ್ನು ನೋಡುವಾಗ. ನಾನು ಈತನ ಮಗಳು, ಇವನೇ ನನ್ನ ತಂದೆ. ಈ ಕಾಲದಲ್ಲಿ ಏಕಾಂಗಿಯಾಗಿದ್ದ ಹರಿಯನ್ನು ಕೊಲ್ಲುವುದಕ್ಕಾಗಿ ಬಂದೆಯಲ್ಲ. ಲೋಕಯ್ಯನ ಮಗಳ ನೀನು? ಓಹೋ, ನನ್ನನ್ನು ಎದುರಿಸುವುದಕ್ಕಾಗಿ ಈಗ ಆಯುಧ ಹಸ್ತಳಾಗಿ ನಿಂತವಳು. ಹೌದು. ಹರಿಯನ್ನು ಬಿಟ್ಟು ತೊಲಗುವೆಯಾ? ನನ್ನ ವಾಮಭಾಗವನ್ನು ನೀನು ಅಲಂಕರಿಸುತ್ತಿ ಅಂತ ನಾನು ಭಾವಿಸಿದ್ದೆ. ಆದರೆ ಮಾಧವನ ಮಗಳು ಈಗ ನನಗೆ ಮಾಧವ ಮಾವ ಆಗ್ತಾನೆ. ನೀನು ನನಗೆ ಸಿಗುವುದಿಲ್ಲ ಅಂದಾದ್ರೆ ನಿನ್ನನ್ನು ಸುಮ್ಮನೆ ಭಾವಿಸ್ತೇನಾ? ಸುಮ್ಮನೆ ಬಿಡ್ತೇನಾ? ನಾಶ
ನಿನ್ನ ಕರೆವರು ಮುಂದಕ್ಕೆ ಈ ಹೆಸರು ಶಾಶ್ವತವಾಗಲಿ ತಾಯಿ. ನಿರತ ಏಕಾದಶಿ ದೇವಿ ಎನ್ನುತ್ತ ನಿನ್ನ ಕರೆವರು ಮುಂದಕ್ಕೆ ನಿನ್ನ ಕರೆವರು ಮುಂದಕ್ಕೆ ಈ ವ್ರತವ ಕೊರತೆ ಇಲ್ಲದೆ ಮಾಡಿದವರಿಗೆ ಅನುಪಮದ ಸೌಭಾಗ್ಯದ ಗತಿ ತಾಯಿ. ಮುಂದಕ್ಕೆ ಈ ವ್ರತವ ಕೊರತೆ ಇಲ್ಲದೆ ಮಾಡಿದವರಿಗೆ ವೈಕುಂಠವು ಸ್ಥಿರವಾಗಿ ಸ್ಥಿರವಾಗಿ ದೊರಕಲೆಂದೊರೆಯೇ ಹೌದಮ್ಮ. ನಿರತ ಏಕಾದಶಿ ದೇವಿ ಎನ್ನುತ್ತ ನಿನ್ನ ನಿನ್ನ ಕರೆವರು ಮುಂದಕ್ಕೆ ಆ ಆ ಜಯ ಜಯ ಪ್ರಾಂತಕ್ಕೆ. ಇದು ನೋಡು, ಘನವಾದ ಕಾಂತಾರದಲ್ಲಿ ಏಕಾದಶ ದಿವಸಗಳ ಕಾಲ ನೀನು ಹೋರಾಟ ಮಾಡಿ ದಶಮಿ ಕಳೆದು ಏಕಾದಶಿ ಬರುವಂತ ಜಯವನ್ನು ಸಾಧಿಸಿದವಳಿದ್ದೀಯ ತಾಯಿ. ಈ 11 ದಿವಸಗಳ ಹೋರಾಟದಿಂದಲಾಗಿ ದುಷ್ಟಹನನವಾಯಿತು, ಎಲ್ಲವನ್ನೂ ನಾನು ಪ್ರತ್ಯಕ್ಷವಾಗಿ ಕಂಡವರಿದ್ದೇನೆ. ಇಂದು ಅಲ್ಲದೆ ಹರಿವಾಸರ ಏಕಾದಶಿಯ ವ್ರತವನ್ನು ಮಾಡುತ್ತಾ ಹೋಗುತ್ತಾ ಎಲ್ಲರೂ ಕೂಡ ಇನ್ನು ಮುಂದಕ್ಕೆ ನಿನ್ನನ್ನು ನನ್ನ ಹೆಸರಿನೊಂದಿಗೆ ಸೇರಿಸಿಕೊಂಡು ಆರಾಧಿಸುವ ಹಾಗಾಗಲಿ. ಯಾಕಂದ್ರೆ ನನ್ನ ಮುಖದಿಂದ ಉದ್ಭವಿಸಿ ಬಂದವಳು ನೀನು, ನನಗೆ ಮಗಳಾಗಿ ಕಾಣಿಸಿಕೊಂಡದ್ದರಿಂದ ನಿನಗೊಂದು ಹೊಸ ಹೆಸರನ್ನು ಇರಿಸ್ತಾ ಇದ್ದೇನೆ. ಏಕಾದಶಿ ದೇವಿ ಎಂದೇ ಖ್ಯಾತಿಯನ್ನು ಪಡೆ. ಮುಂದಕ್ಕೆ ಏಕಾದಶಿ ವ್ರತವನ್ನು ಮಾಡುವವರಿಗೆ ನಾನು ವೈಕುಂಠ ಪುಟವನ್ನು ಪ್ರಾಪ್ತಿಸುವಲ್ಲಿ ನಿನ್ನದಾದಂತಹ ಸಹಕಾರವೂ ಇರಲಿ ತಾಯೇ. ಜಯ 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 ಜಯ.